ಇದು ಸಮಗ್ರ ಪರಿಶೀಲನಾ ಚುನಾವಣಾ ಪಟ್ಟಿಯಲ್ಲಿ ಬಹಳಷ್ಟು ತೊಡಕುಗಳಿವೆ. ಆ ಫಾರ್ಮೆಟಲ್ಲಿ ಇತರೆ ಅನ್ನುವಂಥ ಕಾಲಮ್ ಇರಬೇಕಿತ್ತು. ಆದರೆ ಇತರೆ ಅನ್ನುವಂಥ ಕಾಲಮ್ ಇಲ್ಲದೆ ಇರೋದ್ರಿಂದ ಮಕ್ಕಳಿಗೆ ಭಾಳಷ್ಟು ಕಷ್ಟ ಆಗ್ತಾ ಇದೆ. ಅದರಲ್ಲಿಯೂ ಕೂಡ ಕೆಲವು ಮಕ್ಕಳು ಚಿಕ್ಕದ್ರಲ್ಲೇ ಕಾಣೆಯಾಗಿ ಈಗ 28 ವರ್ಷ ಬಂದಂಥವರಿಗೆ ಅವರ ಮೂಲ ಪೋಷಕರನ್ನು ಪತ್ತೆ ಮಾಡಿಕೊಡಿ ಅನ್ನುವಂಥದ್ದು ಇದೆ. ಎರಡನೇ ಕಾಲಮಲ್ಲಿ ಈಗ ಹೋದ ಬಾರಿ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದಂಥ ಈ ಮಕ್ಕಳು ವೋಟಿಂಗನ್ನು ಹಾಕಿದ್ರೂ ಕೂಡ ಅವರ ತಂದೆ ತಾಯಿಯನ್ನು ಪತ್ತೆ ಮಾಡಿ ಕೊಡಿ ಎನ್ನುವಂಥದ್ದು ಆ ಫಾರ್ಮೆಟಲ್ಲಿ ಇದೆ. ಆದರೆ ಚುನಾವಣೆಯ ಪ್ರಿಯಂಬಲಲ್ಲಿ ಈ ಅಂಶಕ್ಕೆ ಸಂಬಂಧಪಟ್ಟ ಹಾಗೆ, ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಆ ಥರದ್ದು ಅನಾಥರು, ದಿಕ್ಕಿಲ್ಲದೆ ಇರುವಂಥವ್ರು, ಮತ್ತು ಅವರ ತಂದೆ ತಾಯಿಯ ಮೂಲ ಪತ್ತೆ ಆಗದೆ ಇರುವಂಥವ್ರು, ಆದಂಥವ್ರು, ಈ ಥರದ ವಿವರಣೆ ಇದೆ. ತಮ್ಮನ್ನು ತಾವೇ ಕಾಣೆ ಮಾಡ್ಕೊಂಡಂಥವ್ರು ಅಂತ ಹೇಳಿದರೆ, ಲವ್ ಮ್ಯಾರೇಜ್ ಮಾಡಿಕೊಂಡು ಇನ್ನು ಮರ್ಯಾದೆ ಹತ್ಯೆ ಆಗುತ್ತೆ ಅಂತೇಳಿ ದೂರ ಹೊಟ್ಟೋದಂಥವ್ರು, ಅವರ ಐಡೆಂಟಿಫಿಕೇಷನ್ನ ಹೆಂಗೆ ಮಾಡಬೇಕು ಅಂತ ಹೇಳಿದರೆ ಜನ್ಮ ದಿನಾಂಕ ಅದು ಇದು ಬೇಕು ಅಂತಾರೆ. ಅದು ಇಲ್ಲದೆ ಇರೋರು ಹೇಗಿರಬೇಕು ಅನ್ನುವಂಥದ್ದು ಒಂದು. ಎರಡನೇದು, ಈಗ ಕಿವುಡ ಮತ್ತು ಮೂಗ ಮಕ್ಕಳು ಯಾರೋ ಕರ್ಕೊಬಂದು ಬಿಟ್ಬಿಟ್ಟಿರ್ತಾರೆ, ಮೆಂಟಲ್ ಇಲ್ನೆಸ್ ಇರೋರು. ಆದರೆ ಅವ್ರನ್ನ ಮತಿಭ್ರಮಣೆ ಆದವರು ವೋಟಿಂಗ್ ಪವರ್ ಇಲ್ಲ, ಅದು ಬೇರೆ ಬಿಡಾಗನ. ಕಿವುಡ ಮತ್ತು ಮೂಗ ಮಕ್ಕಳು ತಮ್ಮ ಐಡೆಂಟಿಫಿಕೇಷನ್ ಎಲ್ಲಿದೆ ಅನ್ನುವಂಥದ್ದು ಎಕ್ಸ್ಪ್ರೆಷನ್ ಮಾಡಲಿಕ್ಕೆ ಆಗದೆ ಇರುವ ವಿಶೇಷ ತಜ್ಞರನ್ನು ನೇಮಕ ಮಾಡಿ ಅಂತ ಹೇಳುತ್ತೆ. ಆದರೆ ವಿಶೇಷ ತಜ್ಞರು ಎಷ್ಟು ಜನ ಇದ್ದಾರೆ ಅಂತ ಇದುವರೆಗೂ ಮಾಹಿತಿಯನ್ನು ಚುನಾವಣೆ ಆಯೋಗ ರಿಲೀಸ್ ಮಾಡಿಲ್ಲ. ಚುನಾವಣೆ ಆಯೋಗದಲ್ಲಿ ಸ್ವಯಂ ಸೇವಕರನ್ನು ನೇಮಕ ಮಾಡ್ಕೊಳ್ಳಿ ಅಂತ ಹೇಳುತ್ತೆ, ಅದೂ ಇಲ್ಲ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಭಾರಿ ಮುಖ್ಯವಾಗಿ ಈ ಫಾರ್ಮೆಟಲ್ಲಿ ಏನು ಕೊಟ್ಟಿದ್ದಾರೆ, ಈ ಥರದ ಮಕ್ಕಳಿಗೆ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅನ್ನುವಂಥದ್ದನ್ನು ಕಾಲಮಲ್ಲಿ ಹೇಳಲಿಲ್ಲ. ಇದರಿಂದಾಗಿ ನಾವು ಮುಖ್ಯವಾಗಿ ಕೇಳ್ತಾ ಇರೋದು, ಒಡನಾಡಿ ಸಂಸ್ಥೆಯಲ್ಲಿ ಭಾರಿ ಮುಖ್ಯವಾಗಿ ಕೇಳ್ತಾ ಇರುವಂಥದ್ದು, ದಯಮಾಡಿ ಈ SIRದು ಏನಿದೆ ಫಾರ್ಮೆಟ್ನ ಅದನ್ನ ರದ್ದುಪಡಿಸಿ. ಯಾಕೆ ಅಂದರೆ ಒಂದು ಮಗುವು ಕೂಡ ಈ ಒಂದು ವಿಶೇಷ ಚುನಾವಣಾ ಏನು ಅಂಶ ಇದೆ ಆ ಫಾರ್ಮೆಟನ್ನು ಭರ್ತಿ ಮಾಡಲಿಕ್ಕೆ ನಾಲಾಯಕ್ಕಾಗಿದೆ. ಇದರಿಂದಾಗಿ ಮಕ್ಕಳಿಗೆ ಅನ್ಯಾಯ ಆಗತ್ತೆ. ಮತ್ತು ಜವಾಬ್ದಾರಿತ ನಾಗರಿಕರನ್ನು ಸೃಷ್ಟಿ ಮಾಡಬೇಕಾದಂಥ ಅಂಶದಲ್ಲಿ ಅವರ ಜೀವಿಸುವ ಹಕ್ಕಿಗೆ ಕುಂದು ತರುವಂಥ ಪ್ರಕ್ರಿಯೆ ಇದೆ. ಆ ಕಾರಣದಿಂದ ಇತರೆ ಕಾಲಮಲ್ಲಿ ನಿಮಗೆ ಸವಿವರವಾದಂಥ ದಾಖಲೆಗಳನ್ನು ಸಬ್ಮಿಷನ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಇದೊಂದು ರೀತಿಯ ಅತಂತ್ರವನ್ನು, ಅವಮಾನವನ್ನು ಸೃಷ್ಟಿ ಮಾಡುತ್ತೆ. ಹಾಗಾದರೆ ಈ ತಂದೆ ತಾಯಿ ಪತ್ತೆ ಆಗಿಲ್ಲದೆ ಇರೋರಿಗೆ ಮೂಲ ಪೋಷಕರ ಸ್ಥಾನವನ್ನು ಯಾರು ತುಂಬಬೇಕು? ತುಂಬಿದರೆ ಅವರು ಪ್ರಾಪರ್ಟಿ ಇಶ್ಯೂಸ್ ಬಂದಾಗ ಏನು ಮಾಡಬೇಕು? ಈ ಎಲ್ಲ ಅಂಶಗಳಿರೋದ್ರಿಂದ ವಿಶೇಷವಾಗಿ ಈಗ ಇದನ್ನು ರದ್ದುಪಡಿಸಲೇಬೇಕು. ಇಲ್ಲ ಅಂತ ಹೇಳಿದರೆ ಅತ್ಯಾಚಾರಕ್ಕೊಳಪಟ್ಟು ಅವರ ತಂದೆ ತಾಯಿಯ ಐಡೆಂಟಿಫಿಕೇಶನ್ ಇಲ್ಲ, ಅಥವಾ ಮೈನರ್ ಹುಡುಗಿಯ ಮೇಲೆ ಅತ್ಯಾಚಾರ, ಕಾಲಂಬನ್ನು ನೀವು ಬಿಟ್ಟಿಲ್ಲಲ್ಲ, ಯಾಕೆ? ಒಂದು. ಎರಡನೇದು, ನನ್ನ ಮೂಲಭೂತವಾಗಿ ನನ್ನ ಜಾತಿಯೇ ಇಲ್ಲ ಅಥವಾ ನನ್ನ ತಂದೆ ತಾಯಿಗಳೇ ಇಲ್ಲ ಅಂತ ಅಂದಾಗ, ನನ್ನ ತಂದೆ ತಾಯಿಯೂ ಬೀದಿಯಲ್ಲಿ ಬದುಕಿದವರಾಗಿರೋದ್ರಿಂದ ಅವರ ಐಡೆಂಟಿಟಿನೇ ಇಲ್ಲದೆ ಇದ್ದಾಗ ನನ್ನ ಹಳೆಯ ವೋಟಿಂಗ್ ಸಿಸ್ಟಮನ್ನು ತರೋದಾದರೂ ಹೇಗೆ? ಈ ಎಲ್ಲ ಅಂಶವನ್ನು ಇಟ್ಕೊಂಡು ಇದೊಂದು ಸಮಗ್ರವಾದ ಪರಿಷ್ಕರಣೆ ಬೇಕು. ಯಾಕೆ ಅಂತ ಹೇಳಿದರೆ ಇತರೆ ಕಾಲಮನ್ನು ಅಳವಡಿಸ್ಬೇಕು. ಇತರೆ ಅಂತ ಹೇಳಿಬಿಟ್ಟು ಅವರ ವಿವರವನ್ನು ಗೋಪ್ಯವಾಗಿ ಇಟ್ಟು ಮತ್ತೆ ಮಾಹಿತಿಯನ್ನು ಸಂಗ್ರಹಿಸಬೇಕು. ಆದರೆ ಇಲ್ಲಿ ಸ್ವಯಂ ಸೇವಕರನ್ನು ನೇಮಕ ಮಾಡಿದ್ದೀವಿ ಈ ಎಲ್ಲ ವಿಷಯಗಳನ್ನು ಸಂಗ್ರಹಿಸಲಿಕ್ಕೆ ಅಂತ ಹೇಳಿದರೆ, ಈ ವರ್ಷ ಬಿಟ್ಬಿಡೋಣ, ಮುಂದೆ ವರ್ಷ ಹೊಸ ಅಪ್ಲಿಕೇಶನ್ ಹಾಕೊಳ್ಳಿ ಅಂದರೆ, ಈಗ ವೋಟರ್ ID ಇದ್ದೂ ಕೂಡ ನಾನು ವೋಟಿಂಗ್ ಪವರನ್ನು ಎಂಜಾಯ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದರೆ ನಾನು ನಾಗರಿಕ ಪ್ರಜ್ಞೆಯಿಂದ ಕೆಲಸ ಮಾಡೋದಾದರೂ ಹೇಗೆ? ಈ ಅಂಶದಲ್ಲಿ BLO ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಮುಂದೆ ಯಾರನ್ನೋ ಸೇರಿಸ್ಬಿಡೋಣ, ಮತ್ತಾರನ್ನೋ ಸೇರ್ಸೋಣ, ಈಗ ಹೆಂಗೋ ಮಾಡಿಬಿಡೋಣ ಅಂತ ಅನ್ನುವಂಥದ್ದು ಒಬ್ರು ಹೇಳಿದ್ರೆ, ಇನ್ನೊಬ್ರು ಹೇಳ್ತಾರೆ ಇಲ್ಲ ಎಲ್ಲ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಇವರಿಗೂ ಕೂಡ ಸಮಗ್ರವಾದಂಥ ತರಬೇತಿಗಳನ್ನು ಕೊಟ್ಟಿಲ್ಲ. ತರಬೇತಿ ಕೊಟ್ಟರು ಕಾಲಮ್ ಇಲ್ಲದೆ ಇರೋದ್ರಿಂದ ಇದೊಂದು ಅವಿವೇಕದ ಫಾರ್ಮ್ ಆಗಿ ಉಳಿದಿತ್ತೆ. ಅದರಿಂದ ಏನು ಚುನಾವಣೆ ಆಯೋಗ ಇದೆ ಅದು ಕೂಡಲೇ ಇದನ್ನು ರದ್ದುಪಡಿಸಬೇಕು ಅನ್ನುವಂಥದ್ದು ನಮ್ಮೊಂದು ವಿನಂತಿ. ಈ ಥರ ಪ್ರಕ್ರಿಯೆ ಇರೋದ್ರಿಂದ ಸುಮಾರು ರಾಜ್ಯದಲ್ಲಿ ಎಷ್ಟು ಜನ ವಂಚಿತರಾಗಬಹುದು ಸರ್ ನಿಮ್ಮ ಅಂದಾಜು ಪ್ರಕಾರ? ಈಗ ಸರ್ಕಾರ ಕೊಟ್ಟ ಅಂಕಿ ಅಂಶದ ಪ್ರಕಾರನೇ ನೀವು ಯೋಚನೆ ಮಾಡೋದಾದ್ರೆ 4850 ಜನ ಮಕ್ಕಳು ಕಾಣೆಯಾಗಿದ್ದಾರೆ. ಅವರು ಸ್ವಯಂಕೃತವಾಗಿ ಕಾಣೆಯಾಗಿದ್ದಾರೋ ಮತ್ತೊಂದಾಗಿದ್ದಾರೋ, ಆ ಕಾಣೆಯಾದವರು ಈ ವೋಟಿಂಗ್ ಸಿಸ್ಟಮ್ ಒಳಗಡೆ SIR ಒಳಗಡೆ ಬರಲಿಲ್ಲ ಅಂತ ಹೇಳಿದರೆ ಅವರು ವಂಚಿತರಾದಂಗಲ್ವಾ? ಒಂದು. ಎರಡನೇದು, ಯಾರ್ದೋ ತಂದೆ ತಾಯಿಯ ಅಂಶದಲ್ಲಿ ಅವರೇನು ಪೋಷಕರಲ್ಲದೆ ಇದ್ರು ಏನೋ ಒಂದು ಆಶ್ರಯ ಕೊಟ್ಟಿದ್ದ ಕಾರಣದಿಂದ ಇಟ್ಕೊಂಡಿದ್ರೆ ಸಾವಿರಾರು ಜನ ಇದ್ದಾರೆ.
ಸಾವಿರಾರು ಜನ ಇದ್ದಾರೆ. ಒಂದು ಹೋಟೆಲ್ಲೇ ಒಂದು ರಾಜಕೀಯ ಪಕ್ಷದ ನಾಯಕ ಬೀಳ್ಬೋದು, ಹೇಳ್ಬೋದು. ಹಂಗಿದ್ದಾಗ 4,500 ಜನ ನಮ್ಮಲ್ಲಿ ಕಾಣೆ ಆಗಿರುವ ಅಂಶಗಳಿದ್ದಾಗ ಮತ್ತು ಈ ಥರದ ಪ್ರಕರಣ ಇರುವಂಥವರೇ ಸಾವಿರಾರು ಜನ ಇರೋದ್ರಿಂದ, ಈ ಥರ ತಂದೆ ತಾಯಿಯ ಮೂಲ ಪತ್ತೆ ಆಗದೆ ಇರೋರು, ಮತ್ತೊಂದು ಆಗದೆ ಇರೋರು, ಇದೆಲ್ಲವೂ ಇದ್ದಾಗ ನಾವು ಮಾಡ್ಬೋದಾದಂಥ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಕಾಲಮ್ಗಳು ಬೇಕಿತ್ತು. ಆದರೆ ಆ ಕಾಲಮ್ಗಳಿಲ್ಲದೆ ಇರೋದ್ರಿಂದಾಗಿ ಈ SIR ಪ್ರಕ್ರಿಯೆ ಅವಮಾನಕರವಾದದ್ದು. ಮತ್ತು ಇದೊಂದು ನಮ್ಮ ಎಲ್ಲ ಹಕ್ಕುಗಳನ್ನು, ಮೂಲಭೂತ ಹಕ್ಕುಗಳು, ಸಂವಿಧಾನದ ಮೂಲ ಆಶಯಗಳು ಏನು ಅಂತ ಹೇಳಿದ್ರೆ 14ರಿಂದ 21ರವರೆಗೂ ಏನೆಲ್ಲ ಅಂಶಗಳಿವೆ, ಜೀವಿಸೋ ಹಕ್ಕು ಅಥವಾ ನಮ್ಮ ಬದುಕುವ ಹಕ್ಕು, ಈ ಎಲ್ಲ ಹಕ್ಕೋಡನೆ ಈ ಹಕ್ಕನ್ನು, ನಾಗರಿಕ ಹಕ್ಕನ್ನು ಜವಾಬ್ದಾರಿಯಾಗಿ ಜಾರಿಗೊಳಿಸುವಲ್ಲಿ ವಿಫಲವಾಗಿದೆ. ಆ ಕಾರಣದಿಂದ ಈ SIR ಫಾರಮನ್ನು ರದ್ದುಪಡಿಸಲೇಬೇಕು. ಯಾಕೆಂದರೆ ನೀವು ಓದಿ ಸರ್, ಅದರಲ್ಲಿ ಇತರೆ ಅನ್ನೋದೇ ಇಲ್ಲ. ಹಾಗಾದರೆ ನನ್ನ ಕತೆ ಏನು? ನನ್ನ ಪೋಷಕರು ಈ ಹಿಂದೆ 2002ರಲ್ಲಿ ಇಲ್ಲದೆ ಇದ್ದಾಗ, ಅಥವಾ ಬಾಲಕಿ ಒಬ್ಬಳು ಅತ್ಯಾಚಾರಿ ಆಗಿ ಹುಟ್ಟಿದಂಥ ಮಗು ಈಗ 28 ವರ್ಷ ತುಂಬಿದರೆ, ಅಥವಾ 200 ಇಯರ್ಸಲ್ಲಿ ಅತ್ಯಾಚಾರಕ್ಕೊಳಗಾಗಿರುವಂಥ ವ್ಯಕ್ತಿ 200 ಇಯರ್ಸಲ್ಲಿ ಇಲ್ಲಿದ್ರೆ, ಅತ್ಯಾಚಾರ ಮಾಡಿದ ವ್ಯಕ್ತಿ ಅವನು ಬಯಾಲಜಿಕಲ್ ಫಾದರ್ ಆಗಿದ್ದರೆ, ಮದರ್ ಮೈನರ್ಸು ಸತ್ತೋಗಿದ್ರೆ, ಈ ಕೊಲೆ ಮಾಡಿದ್ರಲ್ಲ ಅವ್ನು ಮಗು ಜನ ಕೊಟ್ಬಿಟ್ಟು ಕೊಲೆ ಆಗೋಗಿದ್ರೆ, ಈ ಅಂಶಗಳಲ್ಲಿ ಆಯೋಗ ಹೇಳಿದ್ರೂ ಕೂಡ ಫಾರ್ಮಲ್ಲಿ ಕಾಲಮ್ ಇಲ್ಲದೆ ಇರೋದ್ರಿಂದ ಮೌನ ವಹಿಸಬೇಕಾಗತ್ತೆ. BLO ಅವರು ಕೂಡ ಇದರಲ್ಲಿ ಏನನ್ನೂ ಮಾಡೋಕ್ಕಾಗದೇ ಇರುವ ಅಂಶವನ್ನು ಅವ್ರು ಹೇಳ್ತಾರೆ, ಮತ್ತೆ ಯಾವ ರೀತಿ ತಗೋಬೇಕು ಅಂತ ಹೇಳ್ತಾರೆ. ಆದರೆ ಮತ್ತೆ ಅವರು ಟೆಕ್ನಿಕಲ್ ಆಗಿ ಯಾರ್ಯಾರನೋ ಕೇಳಿ ತಗೊಳ್ಳೋ ಬದಲು ನಮಗೊಂದು ಕಾಲಮ್ ಕೊಡಿ, ಇಲ್ಲದೆ ಇರೋರಿಗೆ ಒಂದು ಕಾಲಮ್ ಕೊಡಿ ಅನ್ನೋದಷ್ಟೇ ನನ್ನ ಆಶಯ. ಒಡನಾಡಿ ಪರಶುರಾಮ್.